ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಮಂಡಿಸಿದಂಥ ಬಜೆಟ್ನಲ್ಲಿ ರಾಜ್ಯದಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡುವಂಥ ನಿರ್ಧಾರವನ್ನು ಪ್ರಕಟಿಸಿದರು. ಇದನ್ನು ಜಾರಿಗೆ ತರುವುದು ಹೇಗೆ? ಇದೇ ಸವಾಲಿರುವುದು. ಮಕ್ಕಳ ಮೊಬೈಲ್ ಬಳಕೆಯ ಬಗ್ಗೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿ ತರೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ವಿದೇಶ ಅಂತ ನೋಡಿದರೆ ಆಸ್ಟ್ರೇಲಿಯಾದಲ್ಲಿ ಜಾರಿಗೆ ತರಲಾಗಿದೆ. ಇದರ ಬಗ್ಗೆ ಆ ಕಾನೂನಿನ ಬಗ್ಗೆ ಅಧ್ಯಯನ ಮಾಡುವಂಥ ಯೋಚನೆಯಲ್ಲಿ ಸರ್ಕಾರ ಇದೆ. ಹೇಗೆ ಮಾಡಬಹುದು, ಯಶಸ್ವಿಯಾಗಿ ಜಾರಿ ತರೋದು ಹೇಗೆ? 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಕೊಡಬಹುದು, ಸೋಷಿಯಲ್ ಮೀಡಿಯಾ ಬಳಸಂಗಿಲ್ಲ ಅಂತಂದರೆ ಅದನ್ನು ಯಾವ ರೀತಿ ಜಾರಿ ಮಾಡೋದು? ಮೊಬೈಲ್ ಬ್ಯಾನ್ ಆಗಿಲ್ಲ, ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗ್ತಿದೆ ಮಕ್ಕಳಿಗೆ. ಬಟ್ ಕೈಯಲ್ಲಿ ಮೊಬೈಲ್ ಇದ್ದರೆ ಮಕ್ಕಳು ಬೇರೆ ಬೇರೆ ದಾರಿಯ ಮುಖಾಂತರ ಸೋಷಿಯಲ್ ಮೀಡಿಯಾ ಓಪನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹೇಗೆ ಇದನ್ನು ನಿಯಂತ್ರಣ ಮಾಡಬಹುದು ಅನ್ನೋದರ ಬಗ್ಗೆ ಯೋಚನೆ ಸರ್ಕಾರದ ಮಟ್ಟದಲ್ಲಿ ಸಾಗ್ತಾ ಇದೆ. ಈಗ ಮಾಡಿರೋ ಕೆಲಸ ಒಂದು ಒಳ್ಳೆ ಕೆಲಸನೇ. ಮೊಬೈಲ್ ನೋಡ್ಕೊಂಡು ಕೂತ್ಕೊತಾರೆ, ಹೇಳಿದ ಮಾತು ಕೇಳಲ್ಲ, ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಮಾಡಿರೋ ಕೆಲಸ ಒಳ್ಳೆ ಕೆಲಸನೇ. ನಿಜವಾಗ್ಲೂ ಇದು ಸಕ್ಸಸ್ ಆದರೆ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿನೂ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲ ಟೀಚರ್ಸು ಸ್ಕೂಲಲ್ಲೆಲ್ಲ ತುಂಬ ಅವರಿಗೆ ಎನ್ಕರೇಜ್ ಮಾಡಬೇಕು. ಆನ್ಲೈನ್ ಅಲ್ಲ ಆಫ್ಲೈನಲ್ಲೇ ಇಟ್ಕೊಂಡ್ಬಿಟ್ಟು ಬುಕ್ ಓದಿ, ಲೈಬ್ರರಿ ರೆಫರ್ ಮಾಡಿ ಅಂಥದ್ದೆಲ್ಲ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಪೇರೆಂಟ್ಸ್ ಎನ್ಕರೇಜ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಪೇರೆಂಟ್ಸ್ ಮತ್ತು ಕಾಲೇಜಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಅವರಿಗೆ ಎನ್ಕರೇಜ್ ಮಾಡಬೇಕು. ಇದೊಂದು ಒಳ್ಳೆಯ ವಿಚಾರ. ತುಂಬ ಸಂತೋಷ ಆಯಿತು ಇದನ್ನು ಕೇಳ್ಕೊಂಡು. ಖುಷಿನೇ ಆಗುತ್ತೆ. ಮೊಬೈಲು ಬ್ಯಾನ್ ಮಾಡಿರೋದ್ರಿಂದ ಮಕ್ಕಳು ತುಂಬ ಹಾಳಾಗ್ತಾ ಇದ್ದಾರೆ. ಗಮನ ಇರಲ್ಲ, ನಾವು ಹೇಳಿದ ಮಾತು ಅವ್ರು ಕೇಳಲ್ಲ. ಖುಷಿ ಆಗುತ್ತೆ ಅಂದರೆ ಅದು ಬರಬೇಕು, ಜಾರಿಗೆ ಬರಬೇಕಷ್ಟೇ. 16 ವರ್ಷದ ಹುಡುಗರಿಗೆ ಏನು ಮೊಬೈಲನ್ನು ಬ್ಯಾನ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸನ್ನು ಏನು ಸ್ಟಾಪ್ ಮಾಡಿದ್ದಾರೆ, ಇದು ನಾವು ಈ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆಯ ಸ್ಟೆಪ್ ಅಂತ ಹೇಳ್ಬೋದು. ಅದಾಗುವಂಥ ಇನ್ಫ್ಲೂಯೆನ್ಸು ಇದು 16ರಿಂದ ಏನು ಏಜ್ ಇತ್ತೋ ಅದಕ್ಕೊಂದು ಒಳ್ಳೆ ಫುಲ್ ಸ್ಟಾಪ್ ಕೊಟ್ಟಿದೆ ಅಂತ ಹೇಳಿ ನನಗನ್ಸುತ್ತೆ. ಸರ್, ಅದೊಂದು ಚಲೋ ಯೋಜನೆ ಅಂತ ನಾ ಹೇಳ್ತೀನಿ ಸರ್. ಎದಕ್ಕಂತಂದ್ರೆ 16 ವಯಸ್ಸಿದಾಗ ನಾನು ಮೊಬೈಲ್ ನೋಡ್ತಿದ್ದೆ. ಆ ಟೈಮ್ನಾಗ ಮೊಬೈಲ್ ಎಡಿಕ್ಟ್ ಭಾಳ ಆಗಿ ನಮ್ಮ ಸ್ಟಡೀಸ್ ಮೇಲೆ ಭಾಳ ಪ್ರಾಬ್ಲಮ್ ಆಯ್ತು. ಕೊರೋನಾ ಬ್ಯಾಚ್ ಅಂತ ಬಂದಾಗ ನಾವು ಮೊಬೈಲ್ ಆನ್ಲೈನ್ ಕ್ಲಾಸಸ್ ಇದ್ದಿದ್ರ ಸಂಬಂಧ ಮೊಬೈಲ್ ಎಲ್ಲ ತಗೊಂಡ್ವಿ. ಅದಾದ್ಮ್ಯಾಗ ಮೊಬೈಲ್ ಎಡಿಕ್ಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.